ಅದೊಂದು ಸರ್ಕಾರಿ ವಸತಿ ಶಾಲೆ. ವರ್ಷಗಳಿಂದ ನಿರ್ಮಾಣ ಮಾಡ್ತಿದ್ರು, ಅದು ಪೂರ್ಣಗೊಂಡಿಲ್ಲ. ಆದರೆ ಇದೀಗ ಯಾರ ಒತ್ತಡ ಬಂತೋ ಗೊತ್ತಿಲ್ಲ, ಮತ್ತೊಂದು ವಸತಿ ಶಾಲೆಯಲ್ಲಿದ್ದ ಮಕ್ಕಳನ್ನ ತಂದು ಅಪೂರ್ಣ ಶಾಲಾ ಕಟ್ಟಡದಲ್ಲಿ ತುಂಬುವ ಕೆಲಸವನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆಯೋ ಅಥವಾ ಹಿಂದುಳಿದ ವರ್ಗಗಳ ಇಲಾಖೆಯೋ ಮಾಡಿದೆ. ಆದರೆ ಅಲ್ಲಿಗೆ ಬಂದಿರುವ ಮಕ್ಕಳಿಗಿರುವ ಸಮಸ್ಯೆಗಳ ಬಗ್ಗೆ ಮಾತ್ರ ಯಾವ ಇಲಾಖೆಯ ಅಧಿಕಾರಿಯಾಗ್ಲಿ ಜನಪ್ರತಿನಿಧಿಯಾಗ್ಲಿ ಗಮನ ಹರಿಸಿಲ್ಲ. ಇದರಿಂದ ಪ್ರತಿನಿತ್ಯ ಮಕ್ಕಳು ಸಂಕಷ್ಟ ಎದುರಿಸುವಂತಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಬೊಮ್ಮಗಾನಹಳ್ಳಿ ಬಳಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ವಸತಿ ಶಾಲೆಯ ನೂತನ ಕಟ್ಟಡ ಕಾಮಗಾರಿ ಹಲವು ವರ್ಷಗಳಿಂದ ಸಾಗಿದೆ. ಸುಮಾರು 25.50 ಕೋಟಿ ಅನುದಾನದಲ್ಲಿ 8 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ಈ ಶಾಲಾ ಕಟ್ಟಡ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಆದರೂ ತರಾತುರಿಯಲ್ಲಿ ಶಾಲೆ ಇಂದು ಪ್ರಾರಂಭಿಸಲಾಗಿದೆ. ಕಟ್ಟಡ ನಿರ್ಮಾಣ ಕಾರ್ಯ ಪೂರ್ಣವಾಗುವ ಮುನ್ನವೇ ವಿದ್ಯಾರ್ಥಿಗಳನ್ನು ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಿದ್ದು, ಈ ನೂತನ ಕಟ್ಟಡದಲ್ಲಿ ಅನೇಕ ಮೂಲಭೂತ ಸೌಲಭ್ಯಗಳ ಕೊರತೆ ಕಾಡ್ತಾ ಇದೆ. ಈ ವಸತಿ ಶಾಲೆಯಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ತೊಂದರೆ, ಆಟದ ಮೈದಾನ ಸಿದ್ಧಪಡಿಸಿಲ್ಲ, ಚರಂಡಿ ವ್ಯವಸ್ಥೆಯೂ ಇಲ್ಲ. ಇಷ್ಟೆಲ್ಲ ಇಲ್ಲಗಳ ನಡುವೆ ಈ ಶಾಲೆ ಇಷ್ಟು ತರಾತುರಿಯಲ್ಲಿ ಆರಂಭಿಸುವ ಉದ್ದೇಶವಾದರೂ ಏನಿತ್ತು ಎಂಬ ಪ್ರಶ್ನೆಗೆ ಉತ್ತರಿಸುವವರು ಇಲ್ಲವಾಗಿದ್ದಾರೆ. ಸರ್ಕಾರ ಈ ನೂತನ ಕಟ್ಟಡ ಕಾಮಗಾರಿಯನ್ನು 18 ತಿಂಗಳಲ್ಲಿ ಮುಗಿಸಬೇಕೆಂದು ಆದೇಶಿಸಿತ್ತು. ಈಗಾಗಲೇ 4 ವರ್ಷಗಳು ಕಳೆದರೂ 30% ಕೆಲಸಗಳು ಬಾಕಿ ಉಳಿದಿವೆ. ಬಾಲಕ ಮತ್ತು ಬಾಲಕಿಯರ ವಸತಿ ನಿಲಯ, ತರಗತಿ ಕಟ್ಟಡದ ಮುಂಭಾಗ ಹಾಗೂ ಹಿಂಭಾಗದ ಕಾಮಗಾರಿ, ನೀರಿನ ಕಾಲುವೆಗಳು ಮತ್ತು ಆಟದ ಮೈದಾನದ ಅಭಿವೃದ್ಧಿ ಇನ್ನೂ ಪೂರ್ಣಗೊಂಡಿಲ್ಲ. ಉದ್ಘಾಟನಾ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕ ಪ್ರದೀಪ್ ಈಶ್ವರ್ ಉದ್ಘಾಟಿಸಿ ಕಟ್ಟಡ ಪರಿಶೀಲನೆ ನಡೆಸಿದರು. ಅವರು ವಿದ್ಯಾರ್ಥಿಗಳ ಜೊತೆ ಮಾತನಾಡಿ, ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ. ಶಾಸಕರು ವೇದಿಕೆಗೆ ಬರದ ಹಿನ್ನೆಲೆಯಲ್ಲಿ ಅವರ ಜೊತೆಗಿದ್ದ ಅಧಿಕಾರಿಗಳು ವೇದಿಕೆಗೆ ಸುಳಿಯದೆ ಹೋದರು. ಇದರಿಂದ ಶಾಲಾ ಆಡಳಿತ ಮಂಡಳಿ, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೆಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಸುವಂತಾಯಿತು. ಖಾಲಿ ಕುರ್ಚಿಗಳು ಕಾರ್ಯಕ್ರಮದ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾದವು. ಶಾಸಕರ ಆಗಮನದ ನಿರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಬಿಸಿಲಿನಲ್ಲಿ ನಿಂತು ಪುಷ್ಪಾರ್ಚನೆ ಮಾಡಲು ಕಾಯುತ್ತಿದ್ದರೆ, ಮುಖಂಡರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನೆರಳಿನಲ್ಲಿ ಆಶ್ರಯ ಪಡೆದ ದೃಶ್ಯ ಕಂಡುಬಂತು. 6ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಕುಡಿಯುವ ನೀರಿನ ಕೊರತೆ, ಬಿಸಿ ನೀರಿನ ಸೌಲಭ್ಯ ಇಲ್ಲದೆ ಇರೋದು, ಆಟದ ಮೈದಾನದ ಮುಂತಾದ ತೊಂದರೆಗಳನ್ನು ಎದುರಿಸ್ತಾ ಇದ್ದು, ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸ್ಥಳೀಯರು, ಗುತ್ತಿಗೆದಾರರು ಬೇಗನೆ ಕೆಲಸ ಮುಗಿಸಿ ಎಲ್ಲ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಜನಪ್ರತಿನಿಧಿಗಳಾದಂತಹ ಚಂದ್ರಕಲಾ ಮೇಡಮ್ ಅವರು ಹಾಗೆಯೇ ಎಲ್ಲ ಪ್ರತಿನಿಧಿಗಳು ಬಂದಿದ್ದಾರೆ. ನಮಗೆ ಇಷ್ಟು ಚಂದವಾಗಿರೋ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿರುವಂತಹ ನಮ್ಮ ಕ್ರೈಸ್ಟ್ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಶಾಲಾ ಅಭಿವೃದ್ಧಿಗೆ ಇನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಆಶಯ. ಇದಕ್ಕೆ ನಮ್ಮ ಸ್ಥಳೀಯರು ಸಹಕಾರ ನೀಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಹಾಗೆ ಮೇಡಮ್, ಕಟ್ಟಡದ ವೆಚ್ಚ 23 ಸರ್, ಇದು 2022ರಿಂದ ಸ್ಟಾರ್ಟ್ ಆಗಿದೆ. ನಾವು ಹೋಗಿ ಪರಿಶೀಲನೆ ಮಾಡ್ಕೊಂಡು ಬಂದಿದ್ವಿ ಸರ್, ಇನ್ನು ಇವತ್ತೆಲ್ಲ ಸ್ಟಾರ್ಟ್ ಆಗಿದೆ. ಆ ನೀರು ಬರ್ತಿಲ್ಲ. ಅದೇ ಥರದ ಮೇಲೆ ಡ್ರಮ್ಮೂ ಕ್ಲೀನ್, ಅದು ಸ್ವಚ್ಛತೆ ಇಲ್ಲ, ನೀರು ಇಲ್ಲ. ನಾವೆಲ್ಲ ನೋಡ್ಕೊಂಡು ಬಂದಿದ್ವಿ. ಇದಕ್ಕೆ ನೀವು ಏನು ಹೇಳ್ತೀರಾ? ಇಲ್ಲ ಸರ್, ಇವತ್ತಿನ ಪ್ರಾರಂಭ ಆಗಿದೆ, ಉದ್ಘಾಟನೆ ಆಗಿದೆ. ಈಗೆಲ್ಲ ಇನ್ನು ಸಣ್ಣ ಪುಟ್ಟದ್ದು ಏನಾದ್ರು ಕೆಲಸ ಇದ್ದರೆ ಅವ್ರು ಮಾಡ್ಕೊಡ್ತಾ ಇದ್ದಾರೆ. ನಾಳೆಯಿಂದ ಶಾಲೆ ಪ್ರಾರಂಭ ಆಗುತ್ತೆ. ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅದೇ ಥರ ಒಂದು ಬಿಲ್ಡಿಂಗ್ ಹಿಂದೆ ಒಂದು ಹಳ್ಳ ಒಂದಾಯ್ತು, ನೀರಿಂದ ಹಳ್ಳ, ಕುಂಟೆ ಮಾದರಿ ಇತ್ತು. ಅದು ಇರಬಾರ್ದಲ್ಲ. ಬಟ್ ಏನು ಇಲ್ದಿರನೇ ಏಕಾಏಕಿ 2 ಬೋರ್ವೆಲ್ಗಳು ಇದೆ. ಸೊ ಈಗ ಸೋಲಾರ್ಸ್ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಇನ್ನು ಉದ್ಘಾಟನೆ ಈ ದಿನ ಆಗಿರೋದ್ರಿಂದ ಸಣ್ಣ ಪುಟ್ಟ ಕೆಲಸಗಳಂತೂ ಇದೆ. ಅದನ್ನ ಕಾಂಟ್ರಾಕ್ಟರ್ ಅವರು ಇನ್ನೂ ಇಲ್ಲೇ ಇರ್ತಾರೆ, ಇಲ್ಲೇ ಇದ್ದು ಅದನ್ನೆಲ್ಲ ಮಾಡ್ಕೊಡ್ತಾರೆ. ಅಲ್ಲಿ ಕೆಳಗಡೆ ಕುಂಟೆ ಇದೆ ಮೇಡಮ್, ಯಾಕೆ ಕುಂಟೆನೇ ಮುಚ್ಚಿಲ್ಲ? ಆ ನೀರಿನ ಸಮಸ್ಯೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಇದು ಹೊಣೆ? ಇಲ್ಲ ಸರ್, ಅದೆಲ್ಲ ಮುಚ್ಚಿಸ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಇನ್ನೂ ಒಂದು ತಿಂಗಳವರೆಗೂ ಕೆಲಸ ಮಾಡಬೇಕಿದೆ ಸರ್ ಇನ್ನು ಅವರು. ಸೊ ಎಲ್ಲ ನಮಗೆ ಸಣ್ಣ ಪುಟ್ಟದ್ದೆಲ್ಲ ಮಾಡಿ ಕೊಡ್ತಾರೆ, ಇಲ್ಲೇ ಇರ್ತಾರೆ ಅವರು. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ.